ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ವತಿಯಿಂದ ಹೃತ್ಪೂರ್ವಕ ಸ್ವಾಗತ. ಪ್ರಮುಖವಾಗಿ ಇವತ್ತಿನ ಗೋಷ್ಠಿಯಲ್ಲಿ ನಮ್ಮ ಜನಗಣತಿಯ ಕುರಿತು ಕೆಲವೊಂದು ಮಾಹಿತಿಗಳನ್ನು ತಮ್ಮ ಜೊತೆ ನಾನು ಜನರಿಗೆ ತಮ್ಮ ಮೂಲಕ ಹಂಚ್ಕೊಳ್ಳೋಕ್ಕೆ ಬಯಸ್ತೀನಿ. ನಮ್ಗೆ ಗೊತ್ತಿರೋ ಹಾಗೆ ಹಿಂದಿನ ಜನಗಣತಿ 2011ರಲ್ಲಿ ಆಗಿತ್ತು. 2021ರಲ್ಲಿ 10 ವರ್ಷದ ನಂತರ ಆಗಬೇಕಿತ್ತು. ಕೋವಿಡ್ ಕಾರಣದಿಂದಾಗಿ ಈ ಗಣತಿ ಆಗಲಿಲ್ಲ. ಈಗ 2027 ಅಂದರೆ ಈ ವರ್ಷ ನಾವು ನಮ್ಮ ದೇಶದ 16ನೇ ಜನಗಣತಿ ಇದು. ಸೊ ಅದನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಇದು ನಮ್ಮ ಸ್ವಾತಂತ್ರ್ಯ ಬಂದ ನಂತರ 8ನೇದು ಈ ಜನಗಣತಿ. ಈ ಜನಗಣತಿಯ ವಿಶೇಷ ಏನು ಅಂದರೆ, ಈ ಸಾರಿ ನಾವು ನಮ್ಮ ಗಣತಿದಾರರು ಸ್ಮಾರ್ಟ್ಫೋನ್ಗಳನ್ನು ಕೊಂಡೊಯ್ದು ಡಿಜಿಟಲ್ ದತ್ತಾಂಶಗಳನ್ನು ಸಂಗ್ರಹ ಮಾಡ್ತಾರೆ. ಇದುವರೆಗೆ ನಾವೇನು ಮ್ಯಾನ್ಯುವಲ್ ಮಾಡ್ತಿದ್ವಿ, ಅದ್ರ ಬದಲು ಈ ಸಾರಿ ಇದು ಒಂದು ಬೇರೆ ರೀತಿಯಲ್ಲಿ ಇರ್ತದೆ. ಇದರಲ್ಲಿ 2 ಹಂತಗಳಿದ್ದಾವೆ. ಮೊದಲನೇ ಹಂತದಲ್ಲಿ ನಾವು ಮನೆಗಳ ಪಟ್ಟಿ ಮಾಡೋದು ಮತ್ತು ಆ ಮನೆಗಳ ಗಣತಿ ಮಾಡೋದು. ಈ ಒಂದು ಕಾರ್ಯಕ್ರಮ 16ನೇ ಏಪ್ರಿಲಿಂದ 15ನೇ ಮೇ ತನಕ ಆಗುತ್ತೆ. 16 ಏಪ್ರಿಲಿಂದ 15ನೇ ಮೇ. ಇದಕ್ಕೆ 15 ದಿವಸ ಮುಂಚಿತವಾಗಿ, ಅಂದರೆ ನಾಳೆಯಿಂದ ಏಪ್ರಿಲ್ 1ರಿಂದ ಏಪ್ರಿಲ್ 15ರ ತನಕ ಜನರು ತಾವೇ ಸ್ವಯಂ ಗಣತಿ ಮಾಡ್ಕೊಳ್ಳೋದಕ್ಕೆ ಸೆಲ್ಫ್ ಎನ್ಯುಮರೇಷನ್ಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಈ ಸೆಲ್ಫ್ ಎನ್ಯುಮರೇಷನ್ ಮಾಡೋ ವಿಧಾನದ ಕುರಿತು ನಾನು ತಮಗೆ ಒಂದು 5 ನಿಮಿಷ ನಂತರ ಹೇಳ್ತೀನಿ. 2ನೇ ಹಂತ ಅದು 2027 ಫೆಬ್ರವರಿಗೆ ನಡೀತದೆ. ಈ ಹಂತದಲ್ಲಿ ಏನಾಗುತ್ತೆ, ಮೊದಲನೇ ಹಂತದಲ್ಲಿ ನಾವೇನು ದತ್ತಾಂಶವನ್ನು ಸಂಗ್ರಹಿಸಿರ್ತೀವಿ, ಇದನ್ನು ನಮ್ಮ ಎನ್ಯುಮರೇಟರ್ಸು ಮನೆ ಮನೆಗೆ ಹೋಗಿ ಭೌತಿಕವಾಗಿ ಪ್ರತಿಯೊಂದು ಮನೆಯ ಜನರ ವಿವರಗಳನ್ನು ಸಂಗ್ರಹಿಸುವ ಮೂಲಕ ಇದನ್ನು ಅಥೆಂಟಿಕೇಟ್ ಮಾಡುವಂಥ ಹಂತ. ಅದು 2027 ಫೆಬ್ರವರಿಗೆ ಆಗುವಂಥದ್ದು. ಅಲ್ಲಿ ಫಿಸಿಕಲ್ ಸರ್ವೆ ಆಗುತ್ತೆ. ಈಗ ನಮ್ಮಲ್ಲಿ ಸಿದ್ಧತೆ ಏನಾಗಿದೆ ಅಂತ ತಮಗೆ ಗೊತ್ತಿರೋ ಹಾಗೆ, ಪ್ರತಿಯೊಂದು ಗಣತಿಯಲ್ಲೂ ಕೂಡ ಒಬ್ಬರನ್ನ ನಾವು ಚಾರ್ಜ್ ಆಫೀಸರ್ ಅಂತ ನೇಮಕ ಮಾಡಿರ್ತೀವಿ ಪ್ರತಿಯೊಂದು ವಿಭಾಗಗಳಿಗೆ. ಸೊ ಆ ರೀತಿಯ ಚಾರ್ಜ್ ಆಫೀಸರ್ಸ್ ನಮ್ಮಲ್ಲಿ ರೂರಲ್ ಅಲ್ಲಿ ಬಂದರೆ 12 ಚಾರ್ಜಸ್ ಇದೆ. ಅರ್ಬನ್ಗೆ 5 ಚಾರ್ಜಸ್, ಇಡೀ ಜಿಲ್ಲೆಯಲ್ಲಿ 17 ಚಾರ್ಜಸ್ ಇದೆ. ಈ 17ಕ್ಕೂ ಕೂಡ ಒಬ್ಬೊಬ್ರು ಚಾರ್ಜ್ ಆಫೀಸರ್ ಇರ್ತಾರೆ. ಈ ಚಾರ್ಜ್ ಆಫೀಸರ್ಸ್ಗೆ ಅವ್ರದೇ ಆದ ವಿಶೇಷ ಅಧಿಕಾರಗಳನ್ನು ಕೊಟ್ಟಿದ್ದೀವಿ. ಬಹುತೇಕ ಈ ಗಣತಿಯ 90% ಏನು ಅಧಿಕಾರಗಳಿದೆ, ಇದು ಪ್ರಿನ್ಸಿಪಲ್ ಸೆನ್ಸಸ್ ಆಫೀಸರ್ ಅಂದರೆ ಡೆಪ್ಟಿ ಕಮಿಷನರ್ ಪರವಾಗಿ, ಮತ್ತು ಅರ್ಬನ್ಗೆ ಪ್ರಿನ್ಸಿಪಲ್ ಸೆನ್ಸಸ್ ಆಫೀಸರ್ ಆಯುಕ್ತರು ಮಹಾನಗರ ಪಾಲಿಕೆ ಇದ್ದಾರೆ, ಅವ್ರ ಪರವಾಗಿ ಈ ಚಾರ್ಜ್ ಆಫೀಸರ್ಸು ಈ ಅಧಿಕಾರಿಗಳನ್ನು ಈ ಗಣತಿನಲ್ಲಿ ಚಲಾಯಿಸ್ತಾ ಹೋಗ್ತಾರೆ. ನಮ್ಮಲ್ಲಿ ತಹಸೀಲ್ದಾರ್ಸ್, ಎಲ್ಲ ತಹಸೀಲ್ದಾರ್ಗಳು ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ಆಯುಕ್ತರು, ಮುಖ್ಯಾಧಿಕಾರಿಗಳು, ಇವರು ಇಲ್ಲಿ ಚಾರ್ಜ್ ಆಫೀಸರ್ ಇರ್ತಾರೆ. ಅದೇ ರೀತಿ 3 ಜನ ಝೋನಲ್ ಕಮಿಷನರ್ಗಳು ಮತ್ತು ಟೌನ್ ಪ್ಲಾನಿಂಗ್ ಆಫೀಸರ್ ಮತ್ತು ಒಬ್ಬರು ರೆವಿನ್ಯೂ ಆಫೀಸರ್, 5 ಜನ ನಮ್ಮ ಪಾಲಿಕೆ ವತಿನಲ್ಲಿ ಚಾರ್ಜ್ ಆಫೀಸರ್ಸ್ ಆಗಿ ಇದ್ದಾರೆ. ಮತ್ತು ನಮ್ಮ ಗಣತಿದಾರರಿಗೆ ಟ್ರೈನಿಂಗ್ ಕೊಡೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಈಗಾಗಲೇ ನಾವು ಎಲ್ಲ ಗಣತಿದಾರರಿಗೆ ಟ್ರೈನಿಂಗ್ ಕೂಡ ನಾವು ಮಾಡಿದ್ದೀವಿ. 29 ಮತ್ತು 30ನೇ ತಾರೀಕು ಅಂದರೆ ಮೊನ್ನೆ ಮತ್ತು ನಿನ್ನೆ ನಾವು ಎಲ್ಲ ತಾಲೂಕುಗಳಲ್ಲೂ ಕೂಡ ಎನ್ಯುಮರೇಟರ್ಸ್ಗೆ ಟ್ರೈನಿಂಗ್ ಮಾಡಿದ್ದೀವಿ. ಈ ಟ್ರೈನಿಂಗನ್ನು ನಮ್ಮ ಫೀಲ್ಡ್ ಟ್ರೈನರ್ಸ್ ಮಾಡಿದ್ದಾರೆ. ನಮ್ಮ ರೂರಲ್ ಏರಿಯಾದಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ 34, ಅದೇ ನಗರ ಪ್ರದೇಶದಲ್ಲಿ 14, 48 ಜನ ಫೀಲ್ಡ್ ಟ್ರೈನರ್ಗಳು ಈಗಾಗಲೇ ತರಬೇತಿ ಕೊಟ್ಟಿದ್ದಾರೆ. ಇವರಿಗೆ 4 ಜನ ಮಾಸ್ಟರ್ ಟ್ರೈನರ್ಸು ನಮ್ಮ ATI ಮೈಸೂರಿನಲ್ಲಿ ತರಬೇತಿ ಹೊಂದಿ ಬಂದಿದ್ರು. ಅವರು ಫೀಲ್ಡ್ ಟ್ರೈನರ್ಗಳನ್ನು ತರಬೇತಿ ಕೊಟ್ಟರು. ಫೀಲ್ಡ್ ಟ್ರೈನರ್ಸ್ ಈಗ ಎನ್ಯುಮರೇಟರ್ಸ್ಗೆ ತರಬೇತಿ ಕೊಟ್ಟಿದ್ದಾರೆ. ಮತ್ತು ಈ ಗಣತಿಯಲ್ಲಿ ನಾವು ಒಂದು 3 ಹಂತಗಳಲ್ಲಿ ನಾವು ಸಿದ್ಧತೆನ ಮಾಡಿದ್ದೀವಿ. ಅದನ್ನು ತಮಗೆ ನಾನು ಶೇರ್ ಮಾಡ್ತೀನಿ. ಮೊದಲನೇದಾಗಿ ನಾವು ಹೌಸ್ ಲಿಸ್ಟಿಂಗ್ ಬ್ಲಾಕ್ಗಳನ್ನು ಕ್ರಿಯೇಟ್ ಮಾಡಿದ್ದೀವಿ. ಮನೆ ಪಟ್ಟಿಯ ಒಂದು ಬ್ಲಾಕ್.
ಅಂದರೆ ಸುಮಾರು 150ರಿಂದ 200 ಮನೆಗಳಿಗೆ ಒಂದು ಬ್ಲಾಕ್ ಮಾಡ್ತೀವಿ. ಈ ಫ್ಲೆಕ್ಸಿಬಿಲಿಟಿ 50 ಯಾಕೆ ಇರ್ತದೆ ಅಂದರೆ, ಈ ಜಿಯೋಗ್ರಾಫಿಕಲಿ ಎಷ್ಟು ಹತ್ರ ಇದೆ ಎಷ್ಟು ದೂರ ಇದೆ ಅನ್ನೋದನ್ನ ಮ್ಯಾಪಲ್ಲಿ ನೋಡಿಕೊಂಡು ನಾವು ಮಾಡುವಾಗ ಆ 50 ಬಫರ್ ನಮಗೆ ಇರ್ತದೆ. ಕೆಲವು ಕಡೆ 200 ಬರ್ತದೆ, ಕೆಲವು ಕಡೆ 150 ಕೂಡ ಬರಬಹುದು, ದೂರ ಮನೆಗಳಿರೋಂಥ ಕಡೆಗಳಲ್ಲಿ. ಈಗಾಗಲೇ ಆ ಆಕ್ಟಿವಿಟಿ ನಾವು ಕಂಪ್ಲೀಟ್ ಮಾಡಿದ್ದೀವಿ. ನಂತರ ಅದನ್ನ ಜಿಯೋ ಟ್ಯಾಗ್ ಮಾಡಿದ್ದೀವಿ. ಅಂದರೆ ನಾವು ಏನೊಂದು ಬ್ಲಾಕ್ಸನ್ನು ನಾವು ಮಾಡಿದ್ವು ಅದನ್ನ ನಮ್ಮ ಗೂಗಲ್ ಮ್ಯಾಪಲ್ಲಿ ನಾವು ಅಲ್ಲಿ ಪ್ರಮುಖವಾದ ಒಂದು ಸ್ಥಳವನ್ನು ಗುರುತು ಮಾಡಿದ್ದೀವಿ, ಲ್ಯಾಂಡ್ ಮಾರ್ಕ್. ಅದು ದೇವಸ್ಥಾನ ಇರ್ಬೋದು, ಶಾಲೆ ಇರ್ಬೋದು. ಆ ಲ್ಯಾಂಡ್ ಮಾರ್ಕ್ ಅನ್ನು ಇಟ್ಕೊಂಡು ನಾವು ಆ ಬ್ಲಾಕ್ ಅನ್ನು ನಾವು ಜಿಯೋ ಟ್ಯಾಗ್ ಮಾಡ್ಕೊಂಡಿದ್ದೀವಿ, ಲೊಕೇಶನ್, ಪ್ರೈಮ್ ಲೊಕೇಶನ್. ತದನಂತರ ಅದರ ಬೌಂಡ್ರಿನ ಗುರುತಿಸ್ಕೊಂಡಿದ್ದೀವಿ. ಈಗ ನಮ್ಮ ಕೈಯಲ್ಲಿ ಪ್ರತಿಯೊಂದು ಬ್ಲಾಕ್ ಬೌಂಡ್ರಿ ಡಿಫೈನ್ ಆಗಿದೆ, ಅದರ ಮ್ಯಾಪ್ ಇದೆ, ಅದರಲ್ಲಿ ಯಾವ ಮನೆಗಳು ಬರ್ತದೆ ಅನ್ನೋದು ಲಿಸ್ಟ್ ಇದೆ ನಮ್ಮ ಹತ್ರ. ಇಷ್ಟು ಕೂಡ ನಮ್ಮಲ್ಲಿ ರೆಡಿ ಇರುವಂತಹ ದತ್ತಾಂಶ, ಇಷ್ಟು ಕಾರ್ಯಗಳು ಆಗಿದೆ ನಮ್ಮಲ್ಲಿ. ಎನ್ಯುಮರೇಟರ್ಸ್, ಗಣತಿದಾರರು, ಒಂದು ಬ್ಲಾಕಿಗೆ ಒಬ್ರು ಗಣತಿದಾರರು. ಆ ಮಾಹಿತಿ ತಮಗೆ ಕೊಡ್ತೀನಿ. ಈಗ ಬ್ಲಾಕ್ ಬಗ್ಗೆ ಹೇಳ್ತಾ ಇದ್ದೆ. ನಮ್ಮಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ 1871, ನಗರದಲ್ಲಿ ನಮ್ಮ ಸಿಟಿಯಲ್ಲಿ, ನಗರ ಅಂದ್ರೆ ಸಿಟಿ, ನಾನು ಗ್ರಾಮೀಣ ಹೇಳುವಾಗ ಎಲ್ಲ ಅದರ ಸ್ಥಳೀಯ ಸಂಸ್ಥೆಗಳನ್ನ ನಾನು ಹೇಳ್ತಾ ಇದ್ದೀನಿ, ಮತ್ತೆ ನಗರ ಹೇಳುವಾಗ ಕಾರ್ಪೊರೇಷನ್ ಮಾತ್ರ ಹೇಳ್ತಿರ್ತೀನಿ. ಸೊ ಹೌಸ್ ಹೋಲ್ಡ್ ಬ್ಲಾಕ್ಸ್ 1871 ಕಾರ್ಪೊರೇಷನ್ ಹೊರತುಪಡಿಸಿ, ಕಾರ್ಪೊರೇಷನ್ ಅಲ್ಲಿ 673, ಒಟ್ಟು 2544 ಹೌಸ್ ಲಿಸ್ಟಿಂಗ್ ಬ್ಲಾಕ್ಗಳು ನಮ್ಮ ಜಿಲ್ಲೆಯಲ್ಲಿ ಇದೆ. ಅದೇ ರೀತಿ ಸೂಪರ್ವೈಸರ್ಸ್, ಈ ಎನ್ಯುಮರೇಟರ್ ಮಾಡೋ ಕೆಲಸವನ್ನ ಮೇಲ್ವಿಚಾರಣೆ ಮಾಡೋಕ್ಕೆ 350 ಜನ ನಾನ್ ಕಾರ್ಪೊರೇಷನ್ ಏರಿಯಾದಲ್ಲಿ, ಕಾರ್ಪೊರೇಷನ್ ಅಲ್ಲಿ 123, 473 ಸೂಪರ್ವೈಸರ್ಗಳನ್ನ ನೇಮಕ ಮಾಡಿದ್ದೀವಿ. ಗಣತಿದಾರರು 10% ರಿಸರ್ವ್ ಇಟ್ಕೊಂಡಿದ್ದೀವಿ, ಅಂದ್ರೆ ಎಕ್ಸ್ಟ್ರಾ 110%ಗೆ ಮಾಡ್ಕೊಂಡಿದ್ದೀವಿ. ಒಂದು ಬ್ಲಾಕ್ಗೆ ಒಬ್ರು ಗಣತಿದಾರರಂತೆ ಪ್ಲಸ್ 10% ರಿಸರ್ವ್ ಸೇರಿಸಿದ್ರೆ ನಾನ್ ಕಾರ್ಪೊರೇಷನ್ ಏರಿಯಾದಲ್ಲಿ 2058, ಅರ್ಬನ್ ಅಲ್ಲಿ ಅಂದ್ರೆ ಕಾರ್ಪೊರೇಷನ್ ನಲ್ಲಿ 740, ಒಟ್ಟು 2798 ಎನ್ಯುಮರೇಟರ್ಗಳನ್ನ ನಾವು ನೇಮಕ ಮಾಡ್ಕೊಂಡಿದ್ದೀವಿ. ಎನ್ಯುಮರೇಟರ್ಗಳ ಪೈಕಿ ಟೀಚರ್ಸ್ ಇದ್ದಾರೆ, ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿದ್ದಾರೆ, ಆಶಾ ಕಾರ್ಯಕರ್ತೆಯರಿದ್ದಾರೆ, ಮತ್ತೆ ಇತರೆ ಇಲಾಖೆಗಳ ಸಿಬ್ಬಂದಿ ಇದ್ದಾರೆ. ಈ ಪ್ರತಿಯೊಬ್ಬರು ಎನ್ಯುಮರೇಟರು ಒಂದು ಬ್ಲಾಕ್ ಚಾರ್ಜ್ ಇರ್ತಾರೆ. ನಾವು ಈ ಒಂದು ಎನ್ಯುಮರೇಟರ್ಸ್ನ ಅಪಾಯಿಂಟ್ ಮಾಡೋ ಆರ್ಡರ್ನ ಈ ನಮ್ಮ ಸೆಲ್ಫ್ ಎನ್ಯುಮರೇಷನ್ ಆದ ತಕ್ಷಣ ಅದು ಜನರೇಟ್ ಆಗುತ್ತೆ. ಆ ಪ್ರತಿಯೊಂದು ಆರ್ಡರ್ನು ಕೂಡ ಅವ್ರಿಗೆ ಇರುವಂತಹ ಮ್ಯಾಪು, ಅವ್ರಿಗೆ ಇರುವಂತಹ ಹೌಸ್ ಲಿಸ್ಟು ಅವರವರ ಸ್ಮಾರ್ಟ್ ಫೋನ್ಗಳಲ್ಲಿ ಲಭ್ಯ ಇರ್ತದೆ. ನಾಳೆಯಿಂದ 15ನೇ ತಾರೀಕು ತನಕ ಸೆಲ್ಫ್ ಎನ್ಯುಮರೇಷನ್. 15ನೇ ತಾರೀಕು ಎನ್ಯುಮರೇಷನ್ ಮುಗಿದ ತಕ್ಷಣ 16ನೇ ತಾರೀಕು ಯಾರ್ಯಾರು ಸೆಲ್ಫ್ ಎನ್ಯುಮರೇಷನ್ ಮಾಡ್ಕೊಂಡಿದ್ದಾರೆ, ಅವ್ರು ಏನು ಮಾಹಿತಿನ ಕೊಟ್ಟಿದ್ದಾರೆ, ಅದು ಕೂಡ ನಮ್ಮ ಗಣತಿದಾರರ ಸ್ಮಾರ್ಟ್ ಫೋನ್ಗಳಲ್ಲಿ ಅವರ ಒಂದು ಲಾಗಿನ್ಗಳಲ್ಲಿ ಲಭ್ಯ ಇರ್ತದೆ. ಅದು 16ನೇ ತಾರೀಕು ಏಪ್ರಿಲ್. ಮತ್ತೆ ನಮಗೆ ಒಂದು ತಾಂತ್ರಿಕವಾಗಿ ಸಹಾಯ ಮಾಡೋಕ್ಕೆ ಈ ಸಾರಿ ನಮಗೆ ಟೆಕ್ನಿಕಲ್ ಅಸಿಸ್ಟೆಂಟ್ಗಳನ್ನ ನೇಮಕ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ರು. ಹೊರಗುತ್ತಿಗೆನಲ್ಲಿ ನಾವು ಅವ್ರನ್ನ ನೇಮಕ ಮಾಡಿದ್ದೀವಿ. ಅದೇ ರೀತಿ ನಮಗೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ ಕೂಡ ಜಿಲ್ಲಾ ಮಟ್ಟದಲ್ಲಿ ಕೊಟ್ಟಿದ್ದಾರೆ. ನಮಗೆ 2 ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಕೊಟ್ಟಿದ್ದಾರೆ. ಅದೇ ರೀತಿ ಸಿಟಿಗೂ ಕೂಡ 2 ಮಲ್ಟಿ ಟಾಸ್ಕಿಂಗ್ ಸ್ಟಾಫ್, ಅವ್ರದ್ದು ಕೂಡ ಟ್ರೈನಿಂಗ್ ಆಗಿದೆ. ಯಾವುದೇ ರೀತಿ ತಾಂತ್ರಿಕ ಗೊಂದಲಗಳು ಬಂದಾಗ ನಮ್ಮ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಮತ್ತೆ ಸ್ಟೇಟ್ ಕೋಆರ್ಡಿನೇಟರ್ ಇದ್ದಾರೆ, ಅವರುಗಳು ಇದನ್ನ ಪರಿಹರಿಸುವಂತ ಒಂದು ಪ್ರತ್ಯೇಕವಾದ ಒಂದು ಚಾನೆಲ್ ವ್ಯವಸ್ಥೆ ಈ ಬಾರಿ ನಮ್ಮಲ್ಲಿ ಆಗಿದೆ. ಸೆಲ್ಫ್ ಎನ್ಯುಮರೇಷನ್ ಬಗ್ಗೆ ನಾನು ತಮಗೆ ಹೇಳಬೇಕು. ಈಗಾಗಲೇ ಸೆಲ್ಫ್ ಎನ್ಯುಮರೇಷನ್ ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಲಿಂಕ್ ನಮ್ಮ ವೆಬ್ಸೈಟ್ನಲ್ಲಿ ಒಂದು ಲಿಂಕ್ ಇದೆ, ಒಂದು ವೆಬ್ಸೈಟ್ ಲಿಂಕ್. ಅದು www.se ಅಂದರೆ ಸೆಲ್ಫ್ ಎನ್ಯುಮರೇಷನ್ .census .gov.in. ಈ ಲಿಂಕಿಗೆ ಹೋದರೆ ಸೆಲ್ಫ್ ಎನ್ಯುಮರೇಷನ್ ಅದನ್ನು ನಾವು ಕ್ಲಿಕ್ ಮಾಡಿದರೆ ಆಗ ಸೆಲ್ಫ್ ಎನ್ಯುಮರೇಷನ್ ಪೋರ್ಟಲ್ ನಮಗೆ ತೆರೆದುಕೊಳ್ತದೆ.
ಆ ಸೆಲ್ಫ್ ಎನ್ಯುಮರೇಷನ್ ಪೋರ್ಟಲಲ್ಲಿ ಸ್ಟೆಪ್ ಬೈ ಸ್ಟೆಪ್ ಇದೆ ನಮಗೆ. ಅದು ಯಾವ ಜಿಲ್ಲೆ ಅಂತ ಕೇಳುತ್ತೆ, ಯಾವ ಗಣತಿದಾರ ಹೆಸರು ಕೇಳ್ತದೆ, ಮತ್ತು ಮೊಬೈಲ್ ಕೇಳುತ್ತೆ. ಇಮೇಲ್ ಮ್ಯಾಂಡೇಟರಿ ಇಲ್ಲ, ಮೊಬೈಲ್ ಸಂಖ್ಯೆ ಕೇಳುತ್ತೆ. ಮೊಬೈಲ್ ಸಂಖ್ಯೆ ಕೊಟ್ಟು ನಾವು ಎಂಟ್ರಿ ಆದಾಗ ಅದು OTP ಬರ್ತದೆ. ನಂತರ ನಾವು ಯಾವ ಭಾಷೆ ಅಂತ ನಾವು ಕ್ಲಿಕ್ ಮಾಡ್ಕೋಬೇಕು. 16 ಭಾಷೆಗಳಿದೆ, ಅದರಲ್ಲಿ ನಮ್ಮ ಕನ್ನಡವೂ ಇದೆ, ಕನ್ನಡದಲ್ಲಿ ಮಾಡೋಕ್ಕೆ ಅವಕಾಶ ಇದೆ. ಸೊ ಆ ಭಾಷೆಯನ್ನು ಕ್ಲಿಕ್ ಮಾಡ್ಕೊಂಡು ಹೋಗ್ತಾ ಹೋಗ್ತಾ ಬೇರೆ ಬೇರೆ ಮಾಹಿತಿಯನ್ನು ಅದು ಕೇಳ್ತಾ ಹೋಗುತ್ತೆ. ಕೊನೆಗೆ ಆ ಎಲ್ಲ ಮಾಹಿತಿಗಳನ್ನು ಅವರು ತುಂಬಿದ ನಂತರ ಫೈನಲಿ ಅವರು ಅದನ್ನು ಅಪ್ಲೋಡ್ ಮಾಡೋ ವ್ಯವಸ್ಥೆಗಳು ಕೂಡ ಇದೆ. ಈ ಕುರಿತು ನಮಗೆ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಕೂಡ ಇದೆ, ಅದನ್ನು ಕೂಡ ನಾವು ಶೇರ್ ಮಾಡ್ಕೊಳ್ತೀವಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.